ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸ್ವಾಮಿ ಬಡವ ಸ್ವಾಮಿ, ನನ್ನ ಮಗಳು ಮದುವೆ ಮಾಡ್ಬೇಕು ಸ್ವಾಮಿ. ಎಲ್ಲ ದುಡ್ಡೆ ನಮ್ ಕಡಿದೆ ಸ್ವಾಮಿ. ಇನ್ನು 15 ದಿವಸ ಅಷ್ಟೇ ಸ್ವಾಮಿ ಮದುವೆ ಇರೋದು. ದಯವಿಟ್ಟು ಎತ್ತೋರ್ ಸಂಕಟ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಎತ್ತೋರ್ ಸಂಕಟ ನಿಮ್ಗೆ ಅರ್ಥ ಆಗಲ್ಲ ಕಣ್ರಿ. ಹೋಗಲಿಂದ ಏಯ್ ಪಾವನಿ ನಿಂತ್ಕೊಳ್ಳೆ. ನೀನ್ ಹಂಗೇನಾರ ಮಾಡಿದ್ರೆ ಸರಿಗಿರಲ್ಲ. ಅಕ್ಕ ನೀನ್ ಸರಿಯಾದ ಟೈಮ್ ಬಂದೆ ನೋಡು. ನೋಡಕ್ಕ ಈ ಪಾವನಿನ ನೋಟ್ಬುಕ್ ನಾಗೆ ನಂದು ಆ ಕೋತಿ ನವೀನನ್ ಹೆಸರನ್ನ ನವೀನ ಲವ್ಸ್ ಪೂರ್ವಿ ಅಂತ ಬರ್ದು ಪರ್ಸೆಂಟೇಜ್ ನೋಡ್ತಾಳಂತೆ. ಮೊದ್ಲು ಅದನ್ನ ಅರ್ಧಕ್ಕ ಕೇಳಕ್ಕ. ಅಕ್ಕ ಇದನ್ನ ನೋಡಿದ್ರೆ ಏನಾಯ್ತದೆ? ಏಯ್ ನೀನು ಚಿಕ್ಕವಳು ಕಣೆ, ಹಂಗೆಲ್ಲ ಆಡಂಗಿಲ್ಲ. ಕೊಡಿಲಿ ಪಾವನಿ. ನೀನ್ ಮಾತ್ರ ಅಕ್ಕ ಬಾವನ ಹೆಸರು ಬರ್ದು ಆಡ್ಬೋದಾ? ಅಕ್ಕ ಏನ್ ಗೊತ್ತಾ, ನಂದನ್ ಲವ್ಸ್ ಪದ್ಮಿನಿ ಅಂತ ಬರ್ದು ಪರ್ಸೆಂಟೇಜ್ ನೋಡ್ದೆ. ಎಷ್ಟ್ ಪರ್ಸೆಂಟ್ ಅಂತ ಕೇಳಕ್ಕಿಲ್ವಾ? ಓ ಬಾವ ನಿನ್ನ 100% ಲವ್ ಮಾಡ್ತಾರೆ ಅಂತ ಖಾತ್ರಿ ಅಲ್ವಾ ನಿನಗೆ? ಭಾವ ನಿನ್ನ 70% ಪ್ರೀತಿಸ್ತಾರೆ ಅಂತ ಇದ್ರಲ್ಲಿ ಬಂತು. ನೀನೇನ್ ಯೋಚನೆ ಮಾಡ್ಬೇಡ, 3 ಗಂಟು ಬೀಳ್ತಿದ್ದಂಗೆ ಬಾಕಿ 30% ಲವ್ ಸೇರ್ಕೊಳ್ತೈತೆ. ಯಾಕಕ್ಕ ಬೇಜಾರಲ್ದ್ಯಾ? ಬೇಜಾರೇನಿಲ್ಲ ಪುಟ್ಟ. ಯಾಕಕ್ಕ ಮದ್ವೆ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ನೋವು ಆಗ್ತೈತಾ? ಎಷ್ಟ್ ದೂರ ಹೋಗ್ತೀಯ? ನೀನ್ ಎಲ್ಲೇ ಹೋದ್ರು ನಿನ್ ಮನ್ಸು ಇಲ್ಲೇ ಇರ್ತೈತಲ್ವಾ? ಆಮೇಲೆ ಗಂಡ ಬಂದಿದ ತಕ್ಷಣ ತಂಗಿರ್ನ ಮರೆಯಕ್ಕಿಲ್ಲ ತಾನೆ? ನೀನ್ ಇಲ್ದೋರ ಮನೆ ಖಾಲಿ ಅಕ್ಕ, ನೀ ಎಲ್ಲಿಗೂ ಹೋಗ್ಬೇಡ. ನಿನ್ನ ಬಿಟ್ಟಿರೋದು ಕಷ್ಟನೇಯ, ಆದ್ರೆ ನೀನ್ ಒಳ್ಳೆ ಮನೆ ಸೇರ್ತಿದ್ಯಾ ಅನ್ನೋ ಖುಷಿನೇ ಜಾಸ್ತಿ. ಬೇಕಿದ್ರೆ ಅಪ್ಪ ಏನೇ ನೋಡು, ಸಿಡಿ ಸಿಡಿ ಅಂತಿರೋರು ಈಗ ಏಟೊಂದು ಖುಷಿಯಾಗಿದ್ದಾರೆ. ನಿನ್ ಮದ್ವೆ ಅಪ್ಪ ಏನ್ ಕನ್ಸು ಅಕ್ಕ? ಕನ್ಸು ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಕೆಂಡದ ಹಾದಿ ಅಂತ ಇವತ್ ಗೊತ್ತಾಯ್ತು. ಪದ್ಮಿನಿನ ಈಗ 1 ವರ್ಷದ ಹಿಂದೆ ರಾಮ್ ಗೋಪಾಲ್ ಮಗಳನ್ನ ನಮ್ಮ ನಂದನ ಕೊಟ್ಟು ಮದುವೆ ಮಾಡೋದ್ರ ಬಗ್ಗೆ ನನ್ನ ಹತ್ರ ಮಾತಾಡಿದ. ನಮ್ ನಂದನ್ನು ಇನ್ನೂ ಓದ್ತಾ ಇದ್ದಾನೆ, ಮುಂದೆ ನೋಡೋಣ ಅಂತ ನಾನ್ ಹೇಳಿದ್ದೆ. ಈಗ ಪದ್ಮಿನಿ ಜೊತೆ ಮದುವೆ ಫಿಕ್ಸ್ ಮಾಡಿರೋದು ಅವನ ಕೋಪಕ್ಕೆ ಕಾರಣ ಆಗಿರ್ಬೋದು. ಅದಕ್ಕೆ ಅವನು ಹೀಗೆಲ್ಲ ಮಾಡ್ತಿದ್ದಾನೆ ಅನ್ಸತ್ತೆ. ಆಗಿರೋ ನಷ್ಟಕ್ಕೆ ನಾನು ಹೆದರಿ ಪದ್ಮಿನಿ ಮದುವೆನ ಕ್ಯಾನ್ಸಲ್ ಮಾಡಿ ಅವನ ಮಗಳ ಜೊತೆ ಮದುವೆ ಫಿಕ್ಸ್ ಮಾಡ್ತೀನಿ ಅಂತ ಅವನು ಅನ್ಕೊಂಡಿದ್ದಾನೆ. ಅವನ ಆಡಿಸ್ದಾಗೆ ಆಡೋದಕ್ಕೆ ನಾನೇನು ಅವನ ಕೈಯಲ್ಲಿರೋ ಬುಗುರಿ ಅಲ್ಲ. ಅವನಿಗೆ ಸರಿಯಾದ ಉತ್ತರನ ನಾನು ಕೊಡ್ತೀನಿ. ಅದೇನ್ ಲಾಸ್ ಆಗುತ್ತೋ ನಾನು ನೋಡ್ತೀನಿ. ಆ ಪದ್ಮಿನಿ ಇನ್ನೂ ಈ ಮನೆ ಸೊಸೆಯಾಗಿ ಬಂದಿಲ್ಲ, ಅಷ್ಟ್ರಲ್ಲೇ ಎಂತ ದೊಡ್ಡ ಡೇಟ್ ಕೊಟ್ಬಿಟ್ಲು. ಅಲ್ಲ, ಅವಳಿಗೋಸ್ಕರ ನಾವು ಲಕ್ಷಗಟ್ಟಲೆ ಹಣನ ಕಳ್ಕೋಬೇಕಾ? ಇನ್ನವಳ ಕಾಲ್ಗುಣದಿಂದ ಏನೇನಾಗುತ್ತೋ ಏನೋ. ಮಿಡಲ್ ಕ್ಲಾಸ್ ಮನೆ ಸಂಬಂಧ ಬೆಳೆಸಿ ಮಿಡಲ್ ಕ್ಲಾಸ್ಗೆ ಬರ್ತಿದ್ದೀವಿ.
ಪದ್ಮಿನಿ ಕಾಲ್ಗುಣದಿಂದಾನೇ ಹೀಗಾಯ್ತು ಅನ್ನೋದಾದ್ರೆ ಇದರಿಂದ ನಮಗೆ ದೊಡ್ಡ ಲಾಭ ಹುಡ್ಕೊಂಡು ಬರುತ್ತೆ ಅಂತ ನೀವಿಬ್ರು ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಇಷ್ಟಕ್ಕೂ ವ್ಯವಹಾರ ಅಂದಮೇಲೆ ಲಾಭ ನಷ್ಟ ಇದ್ದೇ ಇರುತ್ತೆ. ಇದನ್ನ ಎದುರಿಸೋ ತಾಕತ್ತು ಜಾಣ್ಮೆ ಇಲ್ಲದೆ ನಾನು ಈ ಸ್ಥಾನಕ್ಕೆ ಬಂದಿಲ್ಲ. ಈ ವಿಷಯ ನಾನು ನೋಡ್ಕೋತೀನಿ ಅಂತ ಹೇಳಿದೆ ಅಲ್ವಾ? ಇದ್ರ ಬಗ್ಗೆ ಇನ್ನೊಂದ್ಸರ್ತಿ ನೀವು ಮಾತಾಡೋ ಹಾಗಿಲ್ಲ. ಓಕೆ? ಅಲ್ಲ, ಇಷ್ಟೆಲ್ಲ ಲಾಸ್ ಆಗ್ತಾ ಇದ್ರು, ಅವಳಿಂದ ಏನೋ ದೊಡ್ಡ ಲಾಭ ಆಗುತ್ತೆ ಅನ್ನೋ ತರ ಮಾತಾಡ್ತಾ ಇದ್ರಲ್ಲ ಅಮ್ಮಾಜಿ. ಅಮ್ಮಾಜಿ ಹಾಗೆ ಅತ್ತೆ, ಪದ್ಮಿನಿ ವಿಷಯದಲ್ಲಿ ಏನೇ ನೆಗೆಟಿವಿಟಿ ಇದ್ರು ಅವಳ ಬಗ್ಗೆ ಪಾಸಿಟಿವ್ ಆಗೇ ಮಾತಾಡ್ತಾರೆ. ನೀವಿಬ್ರು ಈಗ ಮಾತು ನಿಲ್ಲಿಸ್ತೀರಾ? ಸಾಕರ ಪದ್ಮಿನಿ ಬಂದಿದ್ಲಲ್ವಾ? ಹೌದ್ ಕಣೋ, ಇದೆಲ್ಲ ನೋಡಿ ಕಂಗಾಲಾಗ್ಬಿಟ್ಟಿದ್ಲು. ನಾನೇ ಮನೆಗೆ ನಡೆಯವ ಅಂತ ಕಳಿಸ್ದೆ. ಅಯ್ಯಯ್ಯೋ, ಎಂತ ಕೆಲಸ ಆಗ್ಬಿಡ್ತೋ. ಇಲ್ಲಿ ನಡೆದಿದ್ದೆಲ್ಲ ಮನೆಗೆ ಹೋಗ್ಬಿಟ್ರೆ ಮನೆಯೆಲ್ಲ ಗಾಬರಿ ಆಗ್ಬಿಡ್ತಾರೆ, ಭಯಪಟ್ಬಿಡ್ತಾರೆ. ಮೊದ್ಲು ಅವಳು ತಡಿಬೇಕು. ಲೇ ಭುಜಂಗ, ಏ ಭುಜಂಗ, ಏ ಅಪ್ಪಯ್ಯ, ಅಕ್ಕ, ಅವ್ವ, ಅಚ್ಚವ್ವ ಯಾಕೋ ಎಲ್ರು ಜೋರಾಗಿ ಅಳ್ತವ್ರೆ. ಅಯ್ಯೋ, ಹಂಗಿದ್ರೆ ಪದ್ಮಿನಿ ಎಲ್ಲ ಹೇಳೇ ಬಿಟ್ಲ? ಪದ್ದು, ಹೇ ಪದ್ದು, ಯಾಕವ್ವ ನೀನ್ ಹಿಂಗ ಹತ್ಬಿಟ್ರೆ ನಮಗ್ ಕೈ ಕಾಲು ಆಡಕ್ಕಿಲ್ಲ ಕಣವ್ವ. ಅದೇನು ಅಂತ ಹೊಸಿ ಸಮಾಧಾನ ಮಾಡ್ಕೊಂಡು ಹೇಳು. ನೋಡ್ರಿ ಪದ್ಮಿನಿಯ ಯೋನು ಹೇಳ್ದಳೆ ಗೊಳೋ ಅಂತ ಅಳ್ತಾವಳೆ. ನಮ್ಗೆಲ್ಲ ಹೆದ್ರಕಾಗ್ತಾ ಇದೆ. ಅವಳು ಯಾಕೆ ಕಳ್ತಾಳೆ ನಂಗೆ ಗೊತ್ತೈತ್ ಬಿಡು. ಇನ್ನೇನು ಮದುವೆ ಹತ್ರಕ್ಕೆ ಬಂತಲ್ಲ, ಅದಕ್ಕೆ ಮದುವೆ ಆಗ್ಬಿಟ್ಟು ನಮ್ಮನ್ನೆಲ್ಲವ ಈ ಮನೇನ ಬಿಟ್ಟೋಗ್ಬೇಕಾಗ್ತಲ್ಲ ಅಂತ ನೋವಿಂದ ಅಳ್ತಾವಳೆ. ಅಲ್ವಾ ಪತ್ನಿ? ಅಯ್ಯಯ್ಯಯ್ಯೋ, ಇದಕ್ಕ ನೀನ್ ಅಳ್ತಿರೋದು? ಅಯ್ಯ ಹುಚ್ಚ ಹುಡುಗಿ, ಇದಕ್ಕೆಲ್ಲ ಯಾರ ಹಿಂಗ ಅಳ್ತಾರ? ಅಯ್ಯೋ ನನ್ ಕಂದ, ಹೆಣ್ಣಿನ ಜೀವನನೇ ಹಂಗೆ ಹರಿಯೋ ನದಿ ಇದ್ದಂಗೆ ಕಣವ, ಹರ್ಕೊಂಡು ಹೋಯ್ತಾ ಇರ್ಬೇಕು. ಸರಿ, ನಾನು ಇವಳಿ ಸಮಾಧಾನ ಮಾಡ್ತೀನಿ, ನೀವೆಲ್ಲ ಹೋಗ್ರಿ. ತಗೋ ಈ ಬ್ಯಾಗ್ ನಿಟ್ಬಿಡು. ವರ್ಷ ಅದೇನ್ ಕೆಲಸ ನೋಡೋಗವ. ಪುಟ ಓದ್ಕೋಗ್ರ. ನಿಮ್ಗೆ ಹೇಳಿದ್ ಕೇಳಿಸ್ತಿಲ್ಲ? ಹೋರಿ ಓದ್ಕ. ಹೋರು ಹೋರ ಹೋಗ್. ಎಂತ ಕೆಲಸ ಮಾಡ್ಬಿಡ್ತಿದ್ದವ ನೀನು. ಅಲ್ಲಿ ನಡೆದಿದ್ದನ್ನ ಎಲ್ಲರ ಮುಂದೆ ಹೇಳ್ಬಿಡ್ತಿದ್ದಲ್ಲವ ನೀನು. ಇಲ್ಲ ಅಪ್ಪಯ್ಯ, ನನ್ಗೂ ಎಲ್ರ ಮೇಲೂ ಕಾಳಜಿ ಐತೆ. ನಾನೇನ್ ಚೀಟಿ ಆಫೀಸ್ ಮುಂದೆ ನಡೆದಿದ್ದ ವಿಚಾರನ ಯಾರಿಗೂ ಹೇಳ್ತಿರ್ಲಿಲ್ಲ. ಆದ್ರೆ ನಿಮ್ಮಿವತ್ತಿ ಪರಿಸ್ಥಿತಿಲಿ ನೋಡಿ ನನ್ನ ಮನ್ಸು ಒಡೆದೋಯ್ತು. ಅವಳು ತಡಿಯಕ್ಕಾಗ್ಲಿಲ್ಲ, ಅದಕ್ಕೆ ಹತ್ಬಿಟ್ಟೆ.
ನಿಮ್ಗಿವತ್ತು ಎಷ್ಟು ಅವಮಾನ ನೋವು ಆಯ್ತು. ಎಲ್ಲ ನನ್ನಿಂದನೇ ಅಲ್ವಾ? ಏನಂತ ಮಾತಾಡ್ತಿದೀವ ನೀನು? ನೀನೇನ್ ಮಾಡಿದೀಯಾ? ಮತ್ತೆ ನನ್ ಮದ್ವೆ ಮಾಡೋಕ್ಕೋಸ್ಕರನೇ ಅಲ್ವಾ ನೀವಿಷ್ಟು ಕಷ್ಟ ಪಡ್ತಿರೋದು? ನೀವಿಷ್ಟೆಲ್ಲ ಕಷ್ಟ ಪಡ್ತಿರೋದ್ನ ನನ್ ಕೈ ನೋಡಕ್ ಆಗ್ತಿಲ್ಲ ಅಪ್ಪಯ್ಯ. ನನ್ಗೆ ಈ ಮದ್ವೆ ಎಲ್ಲ ಏನು ಬೇಡ. ಹಂಗೆಲ್ಲ ಮಾತಾಡ್ಬೇಡ ನೀನು, ಹಂಗೆಲ್ಲ ಮಾತಾಡ್ಬೇಡ ನೀನು. ನೋಡು ಪುಟ್ಟ, ನಿನ್ನ ಮದುವೆ ಅನ್ನೋದು ಒಂದು ಕನಸು. ನನಗೆ ಕನಸು ಕಣ. ಈ ಮದುವೆಯಿಂದ ನಿನ್ನ ಬದುಕೆ ಬದಲಾಗ್ಬಿಡ್ತದೆ. ಒಳ್ಳೆ ಗುಣ ಸಂಸ್ಕಾರ ಇರೋ ಮನೆಗೆ ಸೊಸೆಗೆ ಹೋಗ್ತಾ ಇದೀಯಾ. ಈ ಖುಷಿಗಿಂತ ನನಗೆ ದುಡ್ಡೊಂದು ಲೆಕ್ಕವಾ? ನಿನ್ ಮದುವೆ ಆಗ್ಲೇಬೇಕು, ಆಗ್ಲೇ ನನಗೆ ನೆಮ್ಮದಿ. ಇನ್ನೊಂದ್ಕಿಂತ ಇಂಥ ಮಾತೆಲ್ಲ ಆಡ್ಬೇಡ, ಆಡ್ಬೇಡ. ಅಲ್ಲ ಅಪ್ಪಯ್ಯ, ಹಣ ಹೆಂಗ್ ಹೊಂದಿಸ್ತೀರಾ? ನೀವೇನೋ ಸಾಲನೋ ಗೀಲೋನೋ ಮಾಡಿ ಜೀವನ ಪೂರ್ತಿ ಕಷ್ಟ ಪಡ್ತಿದ್ರೆ ನನ್ ಗಂಡನ ಮನೇಲಿ ಹೆಂಗ್ ಖುಷಿಯಾಗಿರ್ಲಿ ಅಪ್ಪಯ್ಯ? ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಕಣಪ್ಪ. ನಾನು ಹೆಂಗೋ ಹೊಂದಿಸ್ತೀನಿ. ದುಡಿಯೋ ಮನುಷ್ಯ ನಾನು. ಯಾರ ತವನ ಕಡ ತರ್ತೀನಿ, ಮಾಡ್ತೀನಿ. ನೀನ್ ಮದುವೆ ಆಗ್ಬೇಕು, ಖುಷಿಯಾಗಿರ್ಬೇಕು ಅಷ್ಟೇ. ನೋಡು, ಇವೆಲ್ಲ ಬಿಟ್ಬಿಡು. ಇವತ್ತಿನಿಂದ ಇವನ್ನೆಲ್ಲ ಮರ್ತ್ಬಿಡು, ಗೊತ್ತಾಯ್ತಲ್ಲ? ಖುಷಿಯಾಗಿ ಮದುವೆಗೆ ತಯಾರಿ ಮಾಡ್ಕೊ. ನಾಳೆಯಿಂದಲೇ ಪ್ಯಾಟ್ಗೆ ಹೋಗು. ಮದುವೆಗೆ ಏನೇನ್ ಬೇಕೋ ಎಲ್ಲ ತಕ್ಕ, ಗೊತ್ತಾಯ್ತಲ್ಲ? ಮತ್ತಿನ್ನು ಕಣ್ಣೀರು ಹಾಕೊಂಡೆ ನಿಂತಿದ್ದಿಲ್ಲವ ನೀನು. ಹೊಳಪಡ ನಾನಿಲ್ವಾ? ನಿಮ್ಮಪ್ಪ ಹೊಡ್ಕೊಡ್ತು. ಜಾಣ ನೀನು, ಜಾಣ. ಧಾಮ್ ಧೂಮ್ ಅಂತ ಮದುವೆ ಮಾಡ್ಬಿಡವ.